ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಕ್ಷಿಲಾ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತದಲ್ಲಿ ನಿನ್ನೆ ಒಂದು ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ. ಆ ರಿಸಲ್ಟ್ ಬೇಸಿಸ್ ಮೇಲೆ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೊಳ್ಳೋ ಚಾನ್ಸ್ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡಿ. ಒಟ್ಟು 32 ಪೋಸ್ಟ್ ಇದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಟ್ಟು 14 ಪೋಸ್ಟ್ ಏನಿದೆ, ಅದರಲ್ಲಿ ಇತರೆ 2, ಮಹಿಳಾ ಅಭ್ಯರ್ಥಿ 5, ಗ್ರಾಮೀಣ ಅಭ್ಯರ್ಥಿ 4, ಅಂಗವಿಕಲ 1, ಮಾಜಿ ಸೈನಿಕ 1, ಕನ್ನಡ ಮಾಧ್ಯಮ ಅಭ್ಯರ್ಥಿ 1 ಪೋಸ್ಟ್ ಏನಿದೆ. ಇದರಲ್ಲಿ ಇತರೆಯವ್ರಿಗೆ ಬಂದು 2 ಪೋಸ್ಟ್ ಇದೆ. ಹಾಗಾಗಿ ಕಟ್ ಆಫ್ ಯಾಕಂದರೆ ತುಂಬ ಕಮ್ಮಿಗೆ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಯಾಕಂದರೆ ಸ್ಟೂಡೆಂಟ್ಸ್ ಮಾಡಿರೋ ಸ್ಕೋರ್ನ ಪ್ರಕಾರ ಬರೋದಾದರೆ ಒಂದು 125 ಅಥವಾ 120ಗೆ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಇನ್ನು ಮಹಿಳಾ ಅಭ್ಯರ್ಥಿಗೆ ಬಂದರೆ 5 ಪೋಸ್ಟ್ ಏನಿದೆ, ಇವರಿಗೆ 120 ಮೇಲೆ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ, ಸಾಮಾನ್ಯ ಮಹಿಳಾ ಅಭ್ಯರ್ಥಿಗೆ ಮಾತ್ರ. ಇನ್ನು ಗ್ರಾಮೀಣ ಅಭ್ಯರ್ಥಿಯವ್ರಿಗೆ 120 to 125 ಅಷ್ಟರಲ್ಲೇ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಇನ್ನು ಅಂಗವಿಕಲರಿಗೆ ಬಂದರೆ ಕಟ್ ಆಫ್ ಕಮ್ಮಿಗೆ ನಿಂತ್ಕೊಳ್ಳುತ್ತೆ. 100 ಸ್ಕೋರ್ ಮಾಡಿದರೂ ಪರವಾಗಿಲ್ಲ, ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇನ್ನು ಮಾಜಿ ಸೈನಿಕರಿಗೆ 100 ಇಲ್ಲ 90 ಒಳಗಡೆ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಇನ್ನು ಕನ್ನಡ ಮಾಧ್ಯಮ ಅಭ್ಯರ್ಥಿಯವ್ರಿಗೆ ಇವ್ರಿಗೊಂಚೂರು ಕಟ್ ಆಫ್ ಜಾಸ್ತಿ ನಿಂತ್ಕೊಳ್ಳುತ್ತೆ. ಯಾಕಂದರೆ ಒಂದೇ ಪೋಸ್ಟ್ ಇರೋದ್ರಿಂದ ಒಂದು 125 to 128ವರೆಗೂ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಇನ್ನು ಪರಿಶಿಷ್ಟ ಜಾತಿಯವ್ರಿಗೆ ಬಂದರೆ 5 ಪೋಸ್ಟ್ ಏನಿದೆ, ಇದರಲ್ಲಿ ಇತರೆ 1, ಮಹಿಳಾ ಅಭ್ಯರ್ಥಿ 2, ಗ್ರಾಮೀಣ ಅಭ್ಯರ್ಥಿ 1, ಅಂಗವಿಕಲರು 1 ಇದೆ. ಇತರೆ ಅವ್ರಿಗೆ ಒಂದು 110 ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಮಹಿಳಾ ಅಭ್ಯರ್ಥಿಗಾದರೆ 110 ಅಥವಾ 115 ಇನ್ನೂ ಕಮ್ಮಿಗೆ ನಿಂತ್ಕೊಳ್ಳಬಹುದು. ಯಾಕಂದರೆ ಮಹಿಳಾ ಅಭ್ಯರ್ಥಿ ಪರಿಶಿಷ್ಟ ಜಾತಿಯವರಲ್ಲಿ ಮಹಿಳಾ ಅಭ್ಯರ್ಥಿಗೆ ಕಟ್ ಆಫ್ ಕಮ್ಮಿ, ಯಾವಾಗಲೂ ಪರಿಶಿಷ್ಟ ಜಾತಿಯವರಿಗೆ ಕಟ್ ಆಫ್ ಕಮ್ಮಿನೇ ನಿಂತ್ಕೊಳ್ಳುತ್ತೆ. ಇನ್ನು ಗ್ರಾಮೀಣ ಅಭ್ಯರ್ಥಿಗೆ 1 ಪೋಸ್ಟ್ ಇದೆ, ಇವ್ರಿಗೂ ಅಷ್ಟೇ ಕಟ್ ಆಫು 100 ಅಥವಾ 110 ಒಳಗಡೆ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಇನ್ನು ಪರಿಶಿಷ್ಟ ಪಂಗಡಕ್ಕೆ ಬಂದರೆ ಒಟ್ಟು 3 ಪೋಸ್ಟ್ ಏನಿದೆ, ಇತರೆ 1, ಮಹಿಳಾ ಅಭ್ಯರ್ಥಿ 1, ಗ್ರಾಮೀಣ ಅಭ್ಯರ್ಥಿ 1, ಇವ್ರಿಗೂ ಕೂಡ 110 ಅಥವಾ 115 ಒಳಗಡೆ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಮಹಿಳಾ ಅಭ್ಯರ್ಥಿಗೆ 110ಗೆ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಇನ್ನು ಗ್ರಾಮೀಣ ಅಭ್ಯರ್ಥಿಗೂ ಕೂಡ ಸೇಮು 100 ಅಥವಾ 110 ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಇನ್ನು ಪ್ರವರ್ಗ 1ಗೆ ಬಂದರೆ ಇತರೆಯಲ್ಲಿ 1 ಪೋಸ್ಟ್ ಇದೆ, ಮಹಿಳಾ ಅಭ್ಯರ್ಥಿಗೂ ಒಂದೇ ಪೋಸ್ಟ್ ಇರೋದ್ರಿಂದ ಈ ಕ್ಯಾಟಗರಿಲೂ ಒಂದು ಕಾಂಪಿಟೇಷನ್ ಇದೆ. ಯಾಕಂದರೆ ಪೋಸ್ಟ್ ಕಮ್ಮಿ ಇರೋದ್ರಿಂದ ಒಂದು 115 ರೇಂಜಲ್ಲಿ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಇನ್ನು 110ಗಾದರೂ ಬರ್ಬೋದು. ಯಾಕಂದರೆ ಇಲ್ಲಿ ಕ್ಯಾಟಗರಿ ವೈಸ್ ಅವರು ಮಾರ್ಕ್ಸ್ ಹಾಕ್ಬಿಟ್ಟಿದ್ರೆ ನಮಗೆ ಕರೆಕ್ಟಾಗಿ ಇಷ್ಟೇ ಎಕ್ಸಾಕ್ಟಾಗಿ ತಿಳಿಸ್ಬೋದಾಗಿತ್ತು. ಯಾಕಂದರೆ ರಿಜಿಸ್ಟರ್ ನಂಬರ್ ಮೂಲಕ ಕಟ್ ಆಫ್ ಮಾರ್ಕ್ಸ್ನ ತಿಳಿಸಿರೋದ್ರಿಂದ ಒಂದು ಆವರೇಜ್ ಮೇಲೆ ಹೇಳ್ಬೋದು ಇಷ್ಟರಿಂದ ಇಷ್ಟಕ್ಕೆ ನಿಂತ್ಕೊಳ್ಳೋ ಚಾನ್ಸಸ್ ಇದೆ ಅಂತ. ಇನ್ನು ಪ್ರವರ್ಗ 2Aಗೆ ಬಂದರೆ 1 ಪೋಸ್ಟ್ ಇದೆ ಇತರೆಗೆ. ಮಹಿಳಾ ಅಭ್ಯರ್ಥಿಗೆ 2 ಪೋಸ್ಟು, ಗ್ರಾಮೀಣ ಅಭ್ಯರ್ಥಿಗೆ 1 ಪೋಸ್ಟು, ಅಂಗವಿಕಲರಿಗೆ 1 ಪೋಸ್ಟು. ಇತರೆಗೆ ಬಂದರೆ 1 ಪೋಸ್ಟ್ ಇರೋದ್ರಿಂದ ಇಲ್ಲಿ ಮೇಯ್ನ್ಲಿ ಇತರೆ ಅಂತ ಬಂದರೆ ಮಹಿಳಾ ಅಭ್ಯರ್ಥಿನೂ ಕಾಂಪೀಟ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ಯಾರನ್ನಾದರೂ ತೊಗೋಬೋದು, ಇಲ್ಲಿ ಸ್ಕೋರ್ ಮುಖ್ಯ ಆಗುತ್ತೆ. ಕಟ್ ಆಫ್ ಏನಾದರೂ ಕಮ್ಮಿಗೆ ನಿಂತ್ಕೊಂಡ್ರೆ 115 ಒಳಗಡೆ, ಇವ್ರಿಗೆ 2A ಕ್ಯಾಟಗರಿ ಆಗಿರೋದ್ರಿಂದ ಆಲ್ಮೋಸ್ಟ್ 115ಗೆ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಯಾಕಂದರೆ ಸ್ಕೋರು ಸ್ಟೂಡೆಂಟ್ಸ್ ಮಾಡಿರೋ ಸ್ಕೋರ್ನ ಬೇಸಿಸ್ ಮೇಲೆ ನೋಡಿದ್ರೆ. ಇನ್ನು ಮಹಿಳಾ ಅಭ್ಯರ್ಥಿಗಾದರೆ ಕಟ್ ಆಫು 115 to 110 ಒಳಗಡೆ ಆ್ಯಾವ್ರೇಜಲ್ಲಿ ನಿಂತ್ಕೊಳ್ಳುತ್ತೆ. ಇನ್ನು ಗ್ರಾಮೀಣ ಅಭ್ಯರ್ಥಿಗೂ ಕೂಡ 110 ಒಳಗಡೆ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಇನ್ನು ಅಂಗವಿಕಲರಿಗೆ 100 ಒಳಗಡೆ ನಿಂತ್ಕೊಳ್ಳುತ್ತೆ. ಯಾಕಂದರೆ ಕಟ್ ಆಫು ಇವರಿಗೆ ತುಂಬ ಕಮ್ಮಿಗೆ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಇನ್ನು ಪ್ರವರ್ಗ 2Bಗೆ ಬಂದರೆ ಒಂದೇ ಪೋಸ್ಟ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ಕಟ್ ಆಫ್ ಜಾಸ್ತಿಗೆ ನಿಂತ್ಕೊಳ್ಳುತ್ತೆ. ಯಾಕಂದರೆ ಒಂದೇ ಪೋಸ್ಟ್ ಇರೋದ್ರಿಂದ 110 to 120 ಒಳಗಡೆ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಯಾಕಂದರೆ 1 ಪೋಸ್ಟ್ಗೆ 5 ಜನ ಅಂದರೆ 5 ಜನನ ಮಾತ್ರ ತೊಗೊಳಕ್ಕಾಗೋದು. ಹಾಗಾಗಿ ಸ್ಕೋರ್ ಜಾಸ್ತಿ ಅಂದರೆ 130, 132, 120 ಈ ಥರ ಸ್ಕೋರ್ ಮಾಡಿದರೆ ಆ ರೇಂಜಲ್ಲೇ ನಿಂತ್ಕೊಬಿಡುತ್ತೆ. ಆದ್ದರಿಂದ 120 to 110, 115 ಈ ಒಳಗಡೆ ತಗೊಂಡಿರೋರು ನೀವು ಒಂದು ಕಟ್ ಆಫ್ಗೆ ನಿಂತ್ಕೋಬೋದು ಅಂತ ಹೋಪ್ ಇಟ್ಕೊಬೋದು 2B ಕ್ಯಾಟಗರಿಯವರು. ಇನ್ನು 3A ಕ್ಯಾಟಗರಿಲಿ ಒಂದೇ ಪೋಸ್ಟ್ ಇರೋದ್ರಿಂದ ಇವ್ರಿಗೂ ಅಷ್ಟೇ ಒಂದು 120 to 110, 110ಇಂದ 120ವರೆಗೆ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಇನ್ನು 2B ಕ್ಯಾಟಗರಿಯವ್ರಿಗೆ ಬಂದರೆ ಇವ್ರಿಗೂ ಸಹ 115 ಮೇಲೆ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಇಲ್ಲಿ 2B, 2A
2B 1 ಪೋಸ್ಟು ಮತ್ತು 3A 1 ಪೋಸ್ಟು, ಇನ್ನು 3B 1 ಪೋಸ್ಟ್ ಏನಿದೆ ಇಲ್ಲಿ ಇತರೆ ಅಂತ ಕೊಟ್ಟಿರೋದರಿಂದ ಇಲ್ಲಿ ಎಲ್ಲರೂ ಕಾಂಪೀಟ್ ಮಾಡ್ಬೋದು. ಮಹಿಳಾ ಅಭ್ಯರ್ಥಿಯವರು ಕಾಂಪೀಟ್ ಮಾಡ್ಬೋದು, ಗ್ರಾಮೀಣ ಅಭ್ಯರ್ಥಿಯವರು ಕಾಂಪೀಟ್ ಮಾಡ್ಬೋದು, ಅಂಗವಿಕಲರು, ಮಾಜಿ ಸೈನಿಕರು, ಕನ್ನಡ ಮಾಧ್ಯಮ ಎಲ್ಲರೂ ಬರ್ತಾರೆ. ಇದರಲ್ಲಿ ಸ್ಕೋರಿಂಗ್ ಯಾರು ಮಾಡಿರ್ತಾರೋ ಈ ಕ್ಯಾಟಗರೀಲಿ ಅವ್ರನ್ನ ಒಂದು ತಗೊಳ್ಳೋ ಚಾನ್ಸಸ್ ಇರುತ್ತೆ. ಹೈಯೆಸ್ಟ್ ಸ್ಕೋರ್ ಇರೋರನ್ನ ಕಟ್ ಆಫ್ಗೆ ತಗೋತಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ಪುರುಷರು ಒಂದು 130 ಸ್ಕೋರ್ ಮಾಡಿದರೆ, ಮಹಿಳಾ ಅಭ್ಯರ್ಥಿ ನಾನು ಒಂದು ಎಕ್ಸಾಂಪಲ್ ಪ್ರಕಾರ ಹೇಳ್ತಾ ಇದ್ದೀನಿ, ಪುರುಷ ಒಂದು 130 ತೊಗೊಂಡಿದ್ರೆ ಮಹಿಳಾ ಅಭ್ಯರ್ಥಿ ಒಂದು 125 ತೊಗೊಂಡಿರ್ತಾರೆ ಹೈಯೆಸ್ಟು ಆ ಕ್ಯಾಟಗರೀಲಿ. ಈಗ 3A ಕ್ಯಾಟಗರಿನೇ ಅಂದ್ಕೊಳ್ಳಿ, ಪುರುಷ 130, ಮಹಿಳಾ ಅಭ್ಯರ್ಥಿ 125, ಗ್ರಾಮೀಣ ಅಭ್ಯರ್ಥಿ 138, ಅಂಗವಿಕಲರು ಬಂದು 120 ಈ ಥರ ತೊಗೊಂಡಿದ್ದಾಗ ಅವರೆಲ್ಲರೂ ಕಾಂಪೀಟ್ ಮಾಡ್ಬೋದು. ಇಲ್ಲಿ ಇತರೆ ಅಂದಾಗ ಬರೀ ಪುರುಷರನ್ನೇ ತಗೋತಾರೆ ಅಥವಾ ಮಹಿಳೆಯರನ್ನೇ ತಗೋತಾರೆ ಅಂತ ಅಂದ್ಕೊಬೇಡಿ, ಎಲ್ಲರೂ ಕಾಂಪೀಟ್ ಮಾಡ್ಬೋದು. ಸ್ಕೋರಿಂಗ್ ಯಾರು ಜಾಸ್ತಿ ಇರುತ್ತೆ ಅವ್ರನ್ನ 1:5ಗೆ ತಗೋತಾರೆ. ಇತರೆಯಲ್ಲಿ ಒಂದೊಂದು ಪೋಸ್ಟ್ ಇದೆಯಲ್ಲ ಆ ಪೋಸ್ಟ್ಗೆ ನಾನು ಹೇಳ್ತಿರೋದು. ಇನ್ನು ನೋಡಿದ್ರಲ್ಲ, ಈ ರೀತಿಯ ಒಂದು ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಸೊ ಈ ಒಂದು ನಾನು ಹೇಳಿರೋ ಕ್ಯಾಟಗರಿ ಮೇಲೆ ಯಾರು ಅಷ್ಟು ಸ್ಕೋರ್ ಮಾಡಿದ್ದೀರಾ ನೀವು ಒಂದು ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಇದೆ. ನಿಮ್ಮ ಸ್ಕೋರ್ ಬಂದು ಕಟ್ ಆಫ್ಗೆ ನಿಲ್ಲೋ ಚಾನ್ಸಸ್ ಇದೆ. ಜೊತೆಗೆ ಈಗ ಬೇಗ ರಿಸಲ್ಟ್, ಯಾಕಂದರೆ 23 ಎಕ್ಸಾಮ್ ನಡೆದಿರೋದ್ರಿಂದ ಫೆಬ್ರವರಿ ಮಂತಲ್ಲಿ ಬೇಗನೆ ಒಂದು ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಪ್ರೊಸೀಜರಲ್ಲಿ ಕ್ವಶನ್ ಪೇಪರ್ ಖಂಡಿತ ಬಿಡ್ತಾರೆ, ಯಾಕಂದರೆ ಅಬ್ಜೆಕ್ಷನ್ ಸಲ್ಲಿಸೋಕ್ಕೆ ಆಪ್ಷನ್ ಬಿಡ್ತಾರೆ ಕೂಡ. ಯಾಕಂದರೆ ಅಪೆಕ್ಸ್ ಬ್ಯಾಂಕಲ್ಲೂ ಕೂಡ ರಿಸಲ್ಟ್ ಬಿಟ್ಟು ಆಮೇಲೆ ಒಂದು ಕಟ್ ಆಫ್ ಇನ್ನೂ ಬಿಟ್ಟಿಲ್ಲ. ರಿಸಲ್ಟ್ ಅನೌನ್ಸ್ ಮಾಡಿ ಆಮೇಲೆ ಕ್ವಶನ್ಸ್ ಪೇಪರ್ ಬಿಟ್ಟು ಅಬ್ಜೆಕ್ಷನ್ ಸಲ್ಲಿಸೋಕ್ಕೂ ಕೂಡ ಆಪ್ಷನ್ ಬಿಟ್ಟಿದ್ರು. ಈ ಬ್ಯಾಂಕಲ್ಲೂ ಅದೇ ರೀತಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಪ್ರತಿಯೊಂದು DCC ಬ್ಯಾಂಕ್ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಯಾವೊಂದು ಬ್ಯಾಂಕಲ್ಲೂ ಕ್ವಶನ್ ಪೇಪರ್ ಬಿಡ್ದೇ ಕಟ್ ಆಫ್ ಲಿಸ್ಟ್ ಮಾಡಿ ಮತ್ತು ಇಂಟರ್ವ್ಯೂಗೆ ಕಾಲ್ ಮಾಡಿಲ್ಲ. ಹಾಗಾಗಿ ಈ ಬ್ಯಾಂಕ್ನಲ್ಲೂ ಕ್ವಶನ್ ಪೇಪರ್ ಬಿಟ್ಟು ಅಬ್ಜೆಕ್ಷನ್ ಸಲ್ಲಿಸೋಕ್ಕೆ ಆಪ್ಷನ್ ಬಿಡ್ತಾರೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ಈ ವೀಕ್ ತುಂಬ ಬೇಗನೆ ಕ್ವಶನ್ ಪೇಪರ್ ರಿಸಲ್ಟ್ನ ಅನೌನ್ಸ್ ಮಾಡಿರೋದ್ರಿಂದ ನೆಕ್ಸ್ಟ್ ಮಂತ್ ಅಥವಾ ಈ ಮಂತಲ್ಲೇ ಒಂದು ಇಂಟರ್ವ್ಯೂಗೆ ಕರೆಯೋ ಚಾನ್ಸಸ್ ಕೂಡ ಇರುತ್ತೆ. ಚೆನ್ನಾಗಿ ಓದಿ ಇಂಟರ್ವ್ಯೂಗೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಯಾರಿಗಾದರೂ ಇನ್ನೂ ಏನಾದರೂ ನಿಮ್ಮ ಒಂದು ಕಟ್ ಆಫ್ ರಿಲೇಟೆಡ್ ಏನಾದರೂ ಡೌಟ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೇ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಆಲ್.